Children to the church presents. Let there be light. ಈ ಕಥೆ ನಿಜವಲ್ಲ, ಯಾರಿಗೂ ಸಂಬಂಧಿಸಿಲ್ಲ. ಆದ್ದರಿಂದ ದಯವಿಟ್ಟು ಇಲ್ಲಿ ತಮ್ಮ ನಟರನ್ನು ನಿರ್ವಹಿಸಿದ ಪಾತ್ರಗಳನ್ನು ಲೆಕ್ಕಿಸಬೇಡಿ. ಈ ವಿಡಿಯೋವನ್ನು ಆನಂದಿಸಲು, ಕಲಿಯಲು ಮತ್ತು ಉತ್ತಮವಾಗಿ ಬದುಕಲು ಮಾಡಲಾಗಿದೆ. ಮರುದಿನ. ಈಗ ಕಥೆಯಲ್ಲಿ ಕಿಟ್ಟು ಮತ್ತು ಡ್ಯಾನಿಲು ಬರಲಿರುವರು. ಹಲೋ ಕಿಟ್ಟು, ಇಷ್ಟು ದಿನ ಎಲ್ಲಿದ್ದಿ? ನೀವು ನನ್ನನ್ನು ಭೇಟಿಯಾಗುತ್ತಿಲ್ಲ. ಹೌದು, ನಾನು ಸ್ವಲ್ಪ ದಿನ ಕ್ರಿಕೆಟ್ ಮ್ಯಾಚ್ ಆಡುತ್ತಿರುವುದರಿಂದ ನಾನು ತುಂಬಾ ಬ್ಯುಸಿಯಾಗಿದ್ದೆ. ಕ್ರಿಕೆಟ್ ಮ್ಯಾಚಾ? ನೀನಾ? ಹೌದು, ಮತ್ತೆ ನೀವು ಕೆಳದಿದ್ದರೆ ನಾಥನ ಅವರನ್ನು ಕೇಳಿ. ಕಳೆದ ಸಂಡೇ ಕ್ರಿಕೆಟ್ ಮ್ಯಾಚ್ನಲ್ಲಿ ನಾನು ಸೆಂಚುರಿ ಹೊಡೆದೆ. ಸೆಂಚುರಿನಾ? ಹೌದು. ಸರಿ, ಮತ್ತು ಆದರೆ ಕ್ರಿಕೆಟ್ ಮ್ಯಾಚ್ ಆಡುವುದರಿಂದ ನಿನ್ನ ಚರ್ಚ್ ಮಿಸ್ ಆಗುತ್ತಿದೆ. ಕನಿಷ್ಠ ಮುಂದಿನ ಭಾನುವಾರ ಚರ್ಚ್ಗೆ ಬನ್ನಿ. ನಾನು ಬರಲು ಬಯಸುತ್ತೇನೆ, ಆದರೆ ಸಮಸ್ಯೆ ಏನೆಂದರೆ ನನಗೆ ಬೆಳಿಗ್ಗೆ ಬೇಗನೆ ಎದ್ದೇಳಲು ಸಾಧ್ಯವಾಗುವುದಿಲ್ಲ. ನೀವು ಆಟವಾಡಲು ಹೋದಾಗ ಅಥವಾ ಟ್ರಿಪ್ ಹೋಗಲು ಬಯಸಿದಾಗಲೆಲ್ಲ ನೀವು ಬೇಗನೆ ಎದ್ದೇಳುತ್ತೀರಿ. ಹಾಗಾದರೆ ಬೆಳಿಗ್ಗೆ ಎದ್ದು ಚರ್ಚ್ಗೆ ಏಕೆ ಬರಬಾರದು? ಈಗ ತಡವಾಗಿದೆ, ನಾನು ಈಗ ಮನೆಗೆ ಹೋಗಬೇಕು. ಅಸಮಾಧಾನಗೊಳ್ಳಬೇಡಿ ಅಥವಾ ಕೋಪಗೊಳ್ಳಬೇಡಿ. ನೀವು ಚರ್ಚ್ಗೆ ತಪ್ಪಿಸಿಕೊಳ್ಳದೆ ಬರಬೇಕು ಎಂದು ನಾನು ಹೇಳುತ್ತಿದ್ದೇನೆ. ಈ ಸಂಡೇ ನಾನು ಖಂಡಿತ ಬರುತ್ತೇನೆ. ಸರಿ, ಸಂಡೇ ಚರ್ಚ್ನಲ್ಲಿ ಭೇಟಿಯಾಗೋಣ. ಹೆಲೋ ಅಬೀಸ್, ಈ ಸಮಯದಲ್ಲಿ ನೀವು ಇಲ್ಲಿಗೆ ಹೇಗೆ ಬಂದಿದ್ದೀರಿ? ಏನೂ ಇಲ್ಲ ಬ್ರೋ, ಆದರೆ ನನಗೆ ನಿಮ್ಮಿಂದ ಒಂದು ಸಹಾಯ ಬೇಕು. ಏನಾಯಿತು ಹೇಳು ಬ್ರೋ. ಅದಕ್ಕೂ ಮೊದಲು, ಆದರೆ ನನ್ನನ್ನು ಕ್ಷಮಿಸು. ಪಬ್ಜಿ ಮತ್ತು ಫ್ರೀ ಫೈರ್ಗಾಗಿ ನಿಮ್ಮ ಜೊತೆ ಜಗಳವಾಡಿದ್ದಕ್ಕೆ ಕ್ಷಮಿಸಿ. ಇಲ್ಲ, ಅದು ನಿನ್ನ ತಪ್ಪಲ್ಲ. ನಾನು ಕೂಡ ತಪ್ಪು ಮಾಡಿದ್ದೆ. ನಮ್ಮ ಸ್ನೇಹ ನನಗೆ ಕಾಣಲಿಲ್ಲ, ಆದರೆ ನಾನು ನಿನ್ನ ಜೊತೆ ಒಂದು ಮೂರ್ಖ ವಿಷಯಕ್ಕೆ ಜಗಳವಾಡಿದೆ. ಅದನ್ನೆಲ್ಲ ಈಗ ಬಿಡಿ. ನೀವು ಏನು ಹೇಳಬೇಕೆಂದಿದ್ದೀರೋ ಅದನ್ನು ಹೇಳಿ. ನಾನು ನಿಮಗೆ ಸಹಾಯ ಮಾಡಬಲ್ಲೆ ಎಂದು ಯೋಚಿಸುತ್ತೇನೆ. ಥ್ಯಾಂಕ್ ಯು ದೋಸ್ತ, ನನ್ನನ್ನು ಕ್ಷಮಿಸಿದ್ದಕ್ಕೆ. ಅದನ್ನೆಲ್ಲ ಈಗ ಬಿಡು. ಏನು ಹೇಳಬೇಕು ಹೇಳು. ನಾನು ಸಂದೇಶು ಜೊತೆ ಜಗಳ ಆಡಿದೆ. ಈಗ ಅವನು ನನ್ನ ಜೊತೆ ಮಾತನಾಡುತ್ತಿಲ್ಲ. ಆದರೆ ನಿನ್ನ ಮಾತು ಕೇಳಿದ ನಂತರ ಈಗ ನನಗೆ ಪಶ್ಚಾತ್ತಾಪವಾಯಿತು. ಆದರೆ ಅವನು ನನ್ನಿಂದ ಅಸಮಾಧಾನಗೊಂಡಿದ್ದಾನೆ, ಆದ್ದರಿಂದ ಅವನೊಂದಿಗೆ ಹೇಗೆ ಮಾತನಾಡಬೇಕೆಂದು ನನಗೆ ತಿಳಿದಿಲ್ಲ. ಈಗ ನಾನು ಅವನ ಬಳಿ ಹೋಗಿ ನಿನ್ನ ಬಗ್ಗೆ ಮಾತನಾಡಿದರೆ ಅವನು ಇನ್ನಷ್ಟು ಕೋಪಗೊಳ್ಳುತ್ತಾನೆ. ಆದ್ದರಿಂದ ನಾವು ಸಂಡೇವರೆಗೆ ಕಾಯೋಣ. ಎಲ್ಲವೂ ಸರಿಯಾಗುತ್ತದೆ. ಹೌದು, ನೀವು ಹೇಳುತ್ತಿರುವುದು ನಿಜ. ಸಂಡೇವರೆಗೆ ಎಲ್ಲವೂ ಸರಿಯಾಗುತ್ತದೆ ಎಂದು ಆಶಿಸೋಣ. ಈಗ ಕಥೆಯಲ್ಲಿ ಸ್ಟ್ಯಾಂಡ್ಲು ಮತ್ತು ರಾಜ್ ಬರಲಿರುವರು. ನಿನಗೆ ಗೊತ್ತಾ ಸ್ಟ್ಯಾಂಡ್ಲು, ಅಬೀಸ್ ಮತ್ತು ಸಂದೇಶು ಮಾತನಾಡುತ್ತಿಲ್ಲ ಅಂತ? ಹೌದಾ ರಾಜ್? ಸ್ನೇಹದಲ್ಲಿ ಎಲ್ಲವೂ ನಡೆಯುತ್ತದೆ, ಆದರೆ ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಹೌದು, ಆದರೆ ಇದನ್ನು ಅವರಿಗೆ ಯಾರು ಹೇಳಬೇಕು? ಇಬ್ಬರು ಮೂರ್ಖತನದ ಪ್ರತಿಕ್ರಿಯೆಗಾಗಿ ಹೋರಾಡಿದರು. ಹೌದು ದೋಸ್ತ, ನೀವು ಹೇಳಿದ್ದು ಸರಿ. ಹಾಗಾದರೆ ಸಂಡೇ ಭೇಟಿಯಾಗೋಣ ಮತ್ತು ಈ ಸಮಸ್ಯೆಯನ್ನು ಪರಿಹರಿಸೋಣ. ಇದರಲ್ಲಿ ಏನೂ ಇಲ್ಲ. ಅವರು ಒಂದು ಸಣ್ಣ ವಿಷಯವನ್ನು ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಹೌದು ಸ್ಟ್ಯಾಂಡ್ಲು, ನೀವು ಹೇಳಿದ್ದು ಸರಿ. ಈ ಸಂಡೇ ನೀವು ಚರ್ಚ್ಗೆ ಬರುತ್ತಿದ್ದೀರಾ? ಕಳೆದ ಸಂಡೇ ಮಾತ್ರ ನಾನು ಚರ್ಚ್ಗೆ ಹೋಗಲ್ಲರದ ಕಾರಣ ನನ್ನ ತಾಯಿ ನನ್ನನ್ನು ಬೈದಳು. ಆದ್ದರಿಂದ ನಾನು ಈ ಸಂಡೇ ಖಂಡಿತವಾಗಿಯೂ ಬರುತ್ತೇನೆ. ಹೌದು, ನನ್ನ ತಾಯಿ ಕೂಡ ನನ್ನನ್ನು ಬೈದಳು. ಸರಿ, ಈಗಾಗಲೇ ತಡವಾಗಿದೆ, ಹೋಗಿ ಮಲಗೋಣ. ನೀನು ಮಲಗತೀಯಾ? ನಾನು ಊಟ ಕೂಡ ಮಾಡಿಲ್ಲ. ಸಮಯ ನೋಡು ರಾಜ್, ಯಾರಾದರೂ ಇಷ್ಟು ತಡವಾಗಿ ಊಟ ಮಾಡುತ್ತಾರಾ? ನಿನಗೆ ಗೊತ್ತು ಅಲಾ ದೋಸ್ತ, ನಾನು ಯಾವಾಗಲೂ ತಡವಾಗಿ ಊಟ ಮಾಡುತ್ತೇನೆ. ಈಗಿನಿಂದ ಕನಿಷ್ಠ ನಿಮ್ಮ ಅಭ್ಯಾಸವನ್ನು ಬದಲಾಯಿಸಿ ರಾಜ್. ಹಾ, ಸರಿ ಸ್ಟ್ಯಾಂಡ್ಲು. ಈಗಾಗಲೇ ಸಮಯ ಆಯಿತು, ಮನೆಗೆ ಹೋಗೋಣ. 3 ದಿನಗಳ ನಂತರ ಕಥೆ ಮುಂದುವರಿಯುತ್ತದೆ. ಈ ಕಥೆ ನಿಜವಲ್ಲ, ಯಾರಿಗೂ ಸಂಬಂಧಿಸಿಲ್ಲ. ಆದ್ದರಿಂದ ದಯವಿಟ್ಟು ಇಲ್ಲಿ ತಮ್ಮ ನಟರನ್ನು ನಿರ್ವಹಿಸಿದ ಪಾತ್ರಗಳನ್ನು ಲೆಕ್ಕಿಸಬೇಡಿ. ಈ ವಿಡಿಯೋವನ್ನು ಆನಂದಿಸಲು, ಕಲಿಯಲು ಮತ್ತು ಉತ್ತಮವಾಗಿ ಬದುಕಲು ಮಾಡಲಾಗಿದೆ.